ಹಾಯ್ ನಮಸ್ಕಾರ. ಈಗ ಅಡ್ವೈಸ್ ತೊಗೊಳಕ್ಕೆ ಮುಂಚೆ ಅಡ್ವೈಸ್ ಕೊಡೋರು ಅದನ್ನು ಫಾಲೋ ಮಾಡಿದಾರ ಅಂತ ನೋಡಬೇಕು. ಸೊ ನಾನಿದನ್ನು ನಿಮ್ಗೆ ಏನು ಕೇಳ್ತಿದ್ದೀನಿ ಅಂದರೆ, ನಾನು ಪ್ರೀ ಯೂನಿವರ್ಸಿಟಿಯಲ್ಲಿ ಹಾಗೂ ಬ್ಯಾಚುಲರ್ಸಲ್ಲಿ 100 ತೊಗೊಂಡಿದ್ದೀನಿ, ತುಂಬ ಸಲ ತೊಗೊಂಡಿದ್ದೀನಿ. ಸೊ ಅದಕ್ಕೆ ನಾನು ಏನೇನು ಫಾಲೋ ಮಾಡಿ ಅದನ್ನು ತೊಗೊಳಕ್ಕಾಯ್ತು ಅನ್ನೋದನ್ನು ನಿಮಗೆ ಶೇರ್ ಮಾಡ್ತಿದ್ದೀನಿ. ಸೊ ಜ್ಞಾಪಕ ಇಟ್ಕೊಳ್ಳಿ, ನೀವು ಯಾವುದೋ 1-2 ಮಾತ್ರ ಫಾಲೋ ಮಾಡಿ ನಿಮಗೆ ಈ ರಿಸಲ್ಟ್ಸ್ ಬರಬೇಕು ಅಂದರೆ ಅದಾಗಲ್ಲ. ನಾನು ಹೇಳೋದೆಲ್ಲ ನೀವು 100% ಫಾಲೋ ಮಾಡಬೇಕು, ಆಗ ನಿಮಗೆ ಬೇಕಾದ ರಿಸಲ್ಟ್ಸ್ ಬರ್ಬೋದು. ಓಕೆ, ಸೊ 5 ಪಾಯಿಂಟ್ಸ್ ನಾನು ಹೇಳ್ತೀನಿ. ಇದನ್ನು ನೀವು 100% ಫಾಲೋ ಮಾಡಿದ್ರೆ ನಿಮಗೆ ಡೆಫಿನೆಟಾಗಿ ನಿಮ್ಮ ರಿಸಲ್ಟ್ಸಲ್ಲಿ ಒಂದು ಡಿಫ್ರೆನ್ಸ್ ಗೊತ್ತಾಗುತ್ತೆ. ಓಕೆ, ಫಸ್ಟ್ ಪಾಯಿಂಟ್ ಬಂದು ಸ್ಟಾರ್ಟ್ ಅರ್ಲಿ. ಸೊ ಇದು ಬಂದು ನಮ್ಮೆಲ್ರಿಗೂ ಕೇಳಿಸ್ಕೊಳ್ಳೋಕೆ ಕಷ್ಟ. ಸೊ ಏನಂದರೆ, ಅದು ನಾವು ಫಸ್ಟೇ ಯಾವಾಗಲೂ ಶುರು ಮಾಡಬೇಕು, ಆದಷ್ಟು ಬೇಗ ಶುರು ಮಾಡಬೇಕು. ಸೊ ಯಾವುದಕ್ಕಾದರೂ ಆಗಲಿ ಶಾರ್ಟ್ಕಟ್ ಅನ್ನೋದಿಲ್ಲ. ನೀವು ಯಾವುದೇ ಒಳ್ಳೆ ಅಚೀವ್ಮೆಂಟ್ಸ್ ತೊಗೊಳ್ಳಿ, ಅದು ಎಲ್ಲದಕ್ಕೂ ತುಂಬ ಟೈಮ್ ಹಾಕಿರ್ತಾರೆ. ಸೊ ನೀವು ಫಸ್ಟಲ್ಲೇ ಎವ್ರಿ ಡೇ ನೀವು ಅಪ್ಡೇಟ್ ಆಗ್ತಾ ಇದ್ರೆ ನಿಮ್ಮ ಕ್ಲಾಸಸಲ್ಲಿ ನಡೆಯೋ ಟಾಪಿಕ್ಸ್ ಬಗ್ಗೆ, ನಿಮಗೆ ಅದೊಂಥರ ಕಾನ್ಫಿಡೆನ್ಸ್ ಕೊಡುತ್ತೆ. ಸೊ ಫಾರ್ ಎಕ್ಸಾಂಪಲ್, ಒಂದು ವೇಳೆ ಸಡನ್ ಸರ್ಪ್ರೈಸ್ ಟೆಸ್ಟ್ ಕೊಡ್ಬೋದು ನಿಮ್ಮ ಟೀಚರ್, ಅಥವಾ ಕ್ವೆಶ್ಚನ್ಸ್ ಆಗ್ಬೋದು. ಸೊ ಇದೆಲ್ಲ ಹೇಳಿದಾಗ ನೀವು ಈಸಿಯಾಗಿ ಆನ್ಸರ್ ಮಾಡ್ತೀರಾ. ಹಿಂಗೆ ಮಾಡಿದಾಗ ಏನಾಗುತ್ತೆ ಅಂದರೆ, ನಿಮ್ಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇಂಪ್ರೂವ್ ಆಗುತ್ತೆ. ಸೊ ಇಟ್ಸ್ ಅ ವಿನ್ ವಿನ್. ಒಂದು ಕಡೆ ನಿಮಗೆ ನಾಲೆಜ್ ಅಪ್ಡೇಟ್ ಆಗ್ತಾ ಇದೆ, ಇನ್ನೊಂದು ಕಡೆ ನೀವು ಪರ್ಸ್ನಲ್ ಆಗಿ ಕೂಡ ಗ್ರೋ ಆಗ್ತಾ ಇದ್ದೀರಾ. ಆ್ಯಂಡ್ ಫೈನಲಿ ಎಕ್ಸಾಮ್ಸ್ ಟೈಮಲ್ಲಿ ಏನಾಗುತ್ತೆ ಅಂದರೆ, ನೀವು ಬರೀ ರಿವಿಷನ್ ಮಾಡಬೇಕು. ಸೊ ಜಸ್ಟ್ ರಿವಿಷನ್ ಮಾಡಬೇಕಂದ್ರೆ ನಿಮಗೆ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಸ್ಟ್ರೆಸ್ ಕಡಿಮೆ ಆದಾಗ ನ್ಯಾಚುರಲ್ ಆಗಿ ನೀವು ಎಕ್ಸಾಮ್ಸ್ನ ಚೆನ್ನಾಗಿ ಮಾಡ್ತೀರಾ. ಓಕೆ, ಸೊ ದಟ್ಸ್ ಪಾಯಿಂಟ್ 1, ಸ್ಟಾರ್ಟ್ ಅರ್ಲಿ. ಸೊ ಸೆಕೆಂಡ್ ಪಾಯಿಂಟ್ ಏನಂದರೆ, ಕಾನ್ಸೆಪ್ಟ್ಸ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಬೈ ಹಾರ್ಟ್ ಮಾಡಬೇಡಿ. ಸೊ ಜನರಲಾಗಿ ಏನಾಗುತ್ತೆ ಅಂದರೆ, ಸ್ಕೂಲ್ಸ್ ಕಾಲೇಜಸಲ್ಲಿ ಟೀಚರ್ಸ್ ಬಂದು ಕೆಲವು ಸ್ಟೇಟ್ಮೆಂಟ್ಸ್ ಅಥವಾ ಕೆಲವು ಕಾನ್ಸೆಪ್ಟ್ಸ್ನ ಮೆಮೊರೈಸ್ ಮಾಡೋಕ್ಕೆ ಹೇಳ್ತಾರೆ, ಬೈ ಹಾರ್ಟ್ ಮಾಡೋಕ್ಕೆ ಹೇಳ್ತಾರೆ. ಸೊ ಅದು ಬಂದು 100% ರಾಂಗ್. ಯಾಕಂದರೆ ನೀವು ಬೈ ಹಾರ್ಟ್ ಮಾಡಿದಾಗ ಏನಾಗ್ತೀರಿ ಅಂದರೆ, ನೀವು ತುಂಬ ಟೈಮ್ ಆಗ್ತೀರಾ ಬೈ ಹಾರ್ಟ್ ಮಾಡೋಕ್ಕೆ, ತುಂಬ ಸ್ಟ್ರೆಸ್ ತೊಗೊಳ್ತೀರಾ. ಆ್ಯಂಡ್ ಫೈನಲ್ ಆಗಿ ಏನಾಗುತ್ತೆ ಅಂದರೆ, ನೀವು ಮರ್ತೋಗ್ಬೋದು ಅದನ್ನು, ಎಕ್ಸಾಮ್ವರೆಗೂ ಅದನ್ನು ರಿಟೈನ್ ಮಾಡದೆ ಹೋಗ್ಬೋದು. ಈಗ ಸಿಂಪಲ್ ಆಗಿ ನೋಡಿ, ಈಗ ಸೂರ್ಯ ಬಂದು ಈಸ್ಟಲ್ಲಿ ಹುಟ್ಟುತ್ತಾನೆ ಅಂತ ನಿಮಗೆ ಗೊತ್ತು. ಏನಕ್ಕಂದರೆ ನಮಗೆ ಗೊತ್ತು, ಅರ್ತ್ ಬಂದು ವೆಸ್ಟ್ ಟು ಈಸ್ಟ್ ರೊಟೇಟ್ ಆಗ್ತಾ ಇದೆ ಅಂತ. ಸೊ ಅದರಿಂದ ಸನ್ ಬಂದು ಈಸ್ಟಲ್ಲಿ ರೈಸ್ ಆಗುತ್ತೆ ಅಂತ ನಮಗೆ ಗೊತ್ತು. ಸೊ ಇದನ್ನು ಬಂದು ನೀವು ಯಾವಾಗಲೂ ಮರೆಯೋದೇ ಇಲ್ಲ, ಯಾಕಂದರೆ ನೀವು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ. ಸೊ ಅದೇ ಕಾನ್ಸೆಪ್ಟ್ಸ್ನ ನೀವು ನಿಮ್ಮ ಸ್ಟಡೀಸಲ್ಲಿ ಅಪ್ಲೈ ಮಾಡಿದ್ರೆ, ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ, ನೀವು ತುಂಬ ದಿನ ಅದನ್ನು ರಿಟೈನ್ ಮಾಡ್ಕೊಳ್ತೀರ. ಈಗ ರಿಸರ್ಚ್ ಏನು ಹೇಳುತ್ತೆ ಅಂದರೆ, ನಾವು ಬಂದು ಒಂದು ಕಾನ್ಸೆಪ್ಟ್ನ ಫುಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಲ್ಲ, ಬಟ್ ಪ್ರತಿ ಸಲ ನಾವು ಅದನ್ನು ನೋಡಿಕೊಂಡಾಗ ಆ ಅಂಡರ್ಸ್ಟ್ಯಾಂಡಿಂಗ್ ನಮಗೆ ಡೀಪ್ ಆಗ್ತಾನೆ ಇರುತ್ತೆ ಅಂತ. ಸೊ ಇನ್ ದ ಲಾಂಗ್ ರನ್ ನೀವು ಆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ತಾನೆ ಇದ್ದರೆ ನಿಮಗೆ ಅದು ತುಂಬ ಹೆಲ್ಪ್ ಆಗುತ್ತೆ. ಸೊ ಈಗ ಕಾನ್ಸೆಪ್ಟ್ಸ್ನ ಅರ್ಥ ಮಾಡ್ಕೋಬೇಕು ಅಂತ ಗೊತ್ತಾಯಿತು, ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ರಿಟೈನ್ ಮಾಡ್ತೀವಿ ಅಂತ. ಬಟ್ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ನೀವು ಕೇಳ್ತಿರ್ತೀರ. ಸೊ ಅದೇ ನಮ್ಮ ನೆಕ್ಸ್ಟ್ ಪಾಯಿಂಟ್, ಕ್ವೆಶ್ಚನ್ಸ್. ಆಸ್ಕ್ ಕ್ವೆಶ್ಚನ್ಸ್. ಸೊ ನಾನು ಬಂದು ಹೇಳ್ತಿರೋದು, ನೀವು ಕ್ಲಾಸಲ್ಲಿ ಟೀಚರ್ಸ್ನ ಕ್ವೆಶ್ಚನ್ಸ್ ಕೇಳಿ ಅಂತ ಅಲ್ಲ, ಅದು ಕೂಡ 100% ಒಂದು ಒಳ್ಳೆ ಹ್ಯಾಬಿಟ್ಟೆ. ಅದು ನೀವು ಡೆಫಿನೆಟ್ಲಾಗಿ ಆ ಹ್ಯಾಬಿಟ್ನ ಇಟ್ಕೋಬೇಕು. ಬಟ್ ನಾನು ಹೇಳ್ತಿರೋದೇನೆಂದರೆ, ನೀವು ನಿಮ್ಮನ್ನೇ ಕ್ವೆಶ್ಚನ್ಸ್ ಹಾಕೋಬೇಕು. ಈಗ ನೋಡಿ, ನೀವು ಈ ವಿಡಿಯೋನ ನಿಮ್ಮ ಫೋನಲ್ಲಿ ನೋಡ್ತಾ ಇರ್ಬೋದು, ಅಥವಾ ನಿಮ್ಮ ಕಂಪ್ಯೂಟ್ರಲ್ಲಿ ನೋಡ್ತಾ ಇರ್ಬೋದು. ಈಗ ನಿಮ್ಮ ಸರೌಂಡಿಂಗ್ಸಲ್ಲಿ ಏನೇನೋ ನಡೀತಾ ಇದೆ. ಫಾರ್ ಎಕ್ಸಾಂಪಲ್, ನಿಮ್ಮ ಫೋನ್ ಹಿಂದೆ ಡಿಫ್ರೆಂಟ್ ಆಬ್ಜೆಕ್ಟ್ಸ್ ಇರ್ಬೋದು, ಟಿ ವಿ ಇರ್ಬೋದು, ಅಥವಾ ಜನ ಇರ್ಬೋದು, ಅವ್ರು ಮಾತಾಡ್ತಾ ಇರ್ಬೋದು, ಹೊರಗಡೆ ವೆಹಿಕಲ್ಸ್ ಓಡಾಡ್ತಾ ಇರ್ಬೋದು, ಅಥವಾ ಏನಾದರೂ ಆ್ಯನಿಮಲ್ಸ್ ಏನಾದರೂ ಸೌಂಡ್ ಮಾಡ್ತಾ ಇರ್ಬೋದು. ಸೊ ಇವೆಲ್ಲ ಇದ್ರೂ ನೀವು ಬಂದು ಫೋಕಸ್ ಮಾಡ್ತಾ ಇರೋದು ಬರೀ ಈ ವಿಡಿಯೋ ಮೇಲೆನೆ. ಸೊ ಏನಾಗ್ತಿದೆ ಅಂದರೆ, ನಿಮ್ಮ ಬ್ರೈನ್ ಬಂದು ಅಟೆನ್ಷನ್ ಎಲ್ಲ ಈ ಕಡೆ ಫೋಕಸ್ ಇಟ್ಟಿದೆ. ಸೊ ರಿಸರ್ಚ್ ಏನು ಹೇಳುತ್ತೆ ಅಂದರೆ, ಎವ್ರಿ ಸೆಕೆಂಡ್ ನಮ್ಮ ಬ್ರೈನ್ಗೆ 11 ಮಿಲಿಯನ್ ಬಿಟ್ಸ್ ಆಫ್ ಇನ್ಫಾರ್ಮೇಷನ್ ಬಂದು ಬರ್ತಾ ಇರುತ್ತೆ ಅಂತ. ಬಟ್ ಬ್ರೈನ್ ಏನು ಮಾಡುತ್ತೆ ಅಂದರೆ, ಅನ್ವಾಂಟೆಡ್ ಇನ್ಫಾರ್ಮೇಷನ್ ಎಲ್ಲ ಡಿಲೀಟ್ ಮಾಡಿಬಿಟ್ಟು ಬರೀ 50 ಬಿಟ್ಸ್ ಆಫ್ ಇನ್ಫಾರ್ಮೇಷನ್ ಪರ್ ಸೆಕೆಂಡೇ ಪ್ರೊಸೆಸ್ ಮಾಡೋದು. ಸೊ ಎಷ್ಟು ಇನ್ಫಾರ್ಮೇಷನ್ ಡಿಲೀಟ್ ಆಗ್ತಿದೆ ಅಂತ ನೋಡಿ. ಸೊ ನಾವು ಬಂದು ಏನು ಮಾಡಬೇಕಂದ್ರೆ, ಆ ಫಿಲ್ಟರ್ನ ನಾವು ಕಂಟ್ರೋಲ್ ಮಾಡ್ಕೋಬೇಕು. ಈಗ ನಿಮ್ಮೆಲ್ರಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಒಂದು ಹೊಸ ವರ್ಡ್ನ ತಿಳ್ಕೊಳ್ತೀರಾ, ಒಂದು ಯಾವುದಾದ್ರೂ ಒಂದು ಇಂಗ್ಲೀಷ್ ವರ್ಡ್, ಅಥವಾ ಯಾವುದಾದ್ರೂ ಒಂದು ಫಾರ್ ಎಕ್ಸಾಂಪಲ್, ನೀವು ಒಂದು ಕಾರ್ನ ಇಷ್ಟಪಡ್ಬೋದು, ಅಥವಾ ಒಂದು ಫೋನ್ನ ಇಷ್ಟಪಡ್ಬೋದು. ಹಿಂಗೆಲ್ಲ ಆದಾಗ ಸಡನ್ನಾಗಿ ಒಂಥರ ಮ್ಯಾಜಿಕ್ ಥರ ನೀವು ಎಲ್ಲಿ ನೋಡಿದ್ರೂ ನಿಮಗೆ ಅದು ಕಾಣಿಸ್ತಾ ಇರುತ್ತೆ. ಆ ಕಾರ್ ಇದ್ದರೆ ಆ ಕಾರ್ ನಿಮಗೆ ರೋಡಲ್ಲಿ ಹೋಗಾಗೆಲ್ಲ ಕಾಣಿಸ್ಬೋದು, ಅಥವಾ ಆ ವರ್ಡ್ ನೀವು ಹೊಸದಾಗಿ ತಿಳ್ಕೊಂಡಿದ್ರೆ ಸಡನ್ನಾಗಿ ಯಾರಾದರೂ ಯೂಸ್ ಮಾಡ್ಬೋದು, ಅಥವಾ ನೀವು ನ್ಯೂಸ್ ಪೇಪರ್ಸಲ್ಲಿ, ಬುಕ್ಸಲ್ಲಿ ನೋಡ್ಬೋದು. ಸೊ ಇದೊಂಥರ ಮ್ಯಾಜಿಕ್ ಆಗಿ ಅದು ನಮ್ಮ ಹತ್ರ ಬರ್ತಿದೆ ಅಂತ ನಮ್ಗೆ ಅನಿಸ್ತಿರುತ್ತೆ. ಬಟ್ ಆ್ಯಕ್ಚುಲಾಗಿ ಏನಾಗ್ತಿದೆ ಅಂದರೆ, ಅದು ಬಂದು ಯಾವಾಗಲೂ ಹಂಗೆ ಇತ್ತು, ಬಟ್ ನಾವು ಅದಕ್ಕೆ ಅಟೆನ್ಷನ್ ಹಾಕಿರೋದ್ರಿಂದ ನಾವು ಅದನ್ನು ನೋಟಿಸ್ ಮಾಡ್ತಾ ಇದ್ದೀವಿ, ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಸೊ ಬ್ರೈನ್ ಬಂದು ಇಷ್ಟೊಂದು ದಿನ ಅದನ್ನು ಫಿಲ್ಟರ್ ಮಾಡ್ತಾ ಇತ್ತು, ಬಟ್ ಈಗ ಫಿಲ್ಟರ್ ಮಾಡ್ತಾ ಇಲ್ಲ, ನಮಗೆ ತೋರಿಸ್ತಾ ಇದೆ. ಸೊ ಈ ಫಿಲ್ಟರ್ನ ನಾವು ಕಂಟ್ರೋಲ್ ಮಾಡ್ಕೋಬೇಕು. ಸೊ ಕಂಟ್ರೋಲ್ ಮಾಡಿದಾಗ ನಾವು ಎಷ್ಟು ರಿಟೈನ್ ಮಾಡ್ತೀವಿ ಅಂತ ನಮ್ಮ ಕಂಟ್ರೋಲಲ್ಲಿ ಇರುತ್ತೆ. ಅರ್ಥ ಆಯ್ತಾ? ಸೊ ಹೇಗೆ ನೀವು ಆ ಫಿಲ್ಟರ್ನ ಕಂಟ್ರೋಲ್ ಮಾಡ್ತೀರಿ ಅಂದರೆ, ಆಸ್ಕಿಂಗ್ ಕ್ವೆಶ್ಚನ್ಸ್. ಸೊ ನೀವು ಕಾನ್ಸ್ಟೆಂಟಾಗಿ ನಿಮ್ಮನ್ನೇ ಕ್ವೆಶ್ಚನ್ಸ್ ಹಾಕ್ಕೊಳ್ಳಿ. ಸೊ ನೀವು ಏನಕ್ಕೆ ಈ ಟಾಪಿಕ್ನ ಓದ್ತಾ ಇದ್ದೀರಾ, ಇದರಿಂದ ನಿಮ್ಗೆ ಉಪಯೋಗ ಏನಾಗುತ್ತೆ. ಸೊ ಆ ಥರ ಮಾಡಿದಾಗ ನಿಮಗೆ ಒಂಥರ ಮೋಟಿವೇಶನ್ ಬರುತ್ತೆ. ಅದಲ್ಲದೆ ನೀವು ಇನ್ನೂ ಡೀಪಾಗಿ ಹೋದಾಗ, ಒಂದೊಂದು ಕಾನ್ಸೆಪ್ಟ್ಸ್ನ ಏನಕ್ಕೆ ನಾವು ಇದನ್ನು ಹೀಗೆ ಬರಿತಾ ಇದ್ದೀವಿ. ಸೊ ಫಾರ್ ಎಕ್ಸಾಂಪಲ್, ಅಕೌಂಟ್ಸಲ್ಲಿ ಏನಕ್ಕೆ ಇದನ್ನು ಡೆಬಿಟ್ ಸೈಡ್ ಬರಿತೀವಿ, ಏನಕ್ಕೆ ಇದನ್ನು ಕ್ರೆಡಿಟ್ ಸೈಡ್ ಬರಿತೀವಿ ಅಂತ ನೀವು ಕ್ವೆಶ್ಚನ್ ಮಾಡ್ಕೊಂಡಾಗ ನಿಮಗೆ ಅದು ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ನಮ್ಗೆ ಗೊತ್ತು. ಸೊ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಬಂದು ಏನು ಹೇಳುತ್ತೆ ಅಂದರೆ,
ಎಷ್ಟು ಕ್ಯಾಶ್ ಇನ್ಫ್ಲೋ ಆ್ಯಂಡ್ ಔಟ್ಫ್ಲೋ ಆಗಿದೆ ಒಂದು ಪೀರಿಯಡಲ್ಲಿ ಅಂತ ತೋರಿಸುತ್ತೆ. ಸೊ ಇದರಲ್ಲಿ ನಾವು ವರ್ಕಿಂಗ್ ಕ್ಯಾಪಿಟಲ್ನ ಅಡ್ಜಸ್ಟ್ ಮಾಡ್ತೀವಲ್ವಾ. ಸೊ ಕರೆಂಟ್ ಅಸೆಟ್ಸ್, ಸೊ ಫಾರ್ ಎಕ್ಸಾಂಪಲ್ ಡೆಟ್ಟರ್ಸ್ ಬಂದು ಇನ್ಕ್ರೀಸ್ ಆಗಿರೋವಾಗ ನಾವು ಅದನ್ನು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಲ್ಲಿ ಮೈನಸ್ ಮಾಡ್ಕೋಬೇಕು. ಸೊ ಜನರಲ್ ಆಗಿ ಸ್ಕೂಲ್ಸ್ ಅಥವಾ ಕಾಲೇಜಸಲ್ಲಿ ಏನು ಹೇಳ್ತಾರೆ ಅಂದರೆ ಅದನ್ನು ಮೆಮೊರೈಸ್ ಮಾಡ್ಕೊಳ್ಳಿ. ಸೊ ಕರೆಂಟ್ ಅಸೆಟ್ಸ್ ಇನ್ಕ್ರೀಸ್ ಆಗಿದ್ರೆ ಅದನ್ನ ಡಿಡಕ್ಟ್ ಮಾಡಿ ಅಂತ ಹೇಳ್ತಾರೆ, ಬಟ್ ಏನಕ್ಕೆ ಅಂತ ಹೇಳಲ್ಲ. ಸೊ ನೀವು ಆ ಕ್ವೆಶ್ಚನ್ಸ್ ನಿಮಗೆ ಹಾಕ್ಕೊಂಡು ಜಸ್ಟ್ ಟ್ರೈ ಮಾಡಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ. ಈಗ ಇದಕ್ಕೆ ಆನ್ಸರ್ ಏನಂದರೆ, ಈಗ ನಾವು ಒಂದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಸ್ಟಾರ್ಟ್ ಮಾಡೋದು ನೆಟ್ ಪ್ರಾಫಿಟಿಂದ. ಸೊ ನೆಟ್ ಪ್ರಾಫಿಟಲ್ಲಿ ನ್ಯಾಚುರಲಿ ಕ್ರೆಡಿಟ್ ಸೇಲ್ಸ್ ಕೂಡ ನಾವು ಇನ್ಕ್ಲೂಡ್ ಮಾಡಿರ್ತೀವಿ. ಬಟ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮಾಡುವಾಗ ನಮಗೆ ಬೇಕಾಗಿರೋದು ಬರೀ ಕ್ಯಾಶ್ ಎಷ್ಟು ಇನ್ಫ್ಲೋ ಅಥವಾ ಔಟ್ಫ್ಲೋ ಆಗಿದೆ ಅಂತ. ಸೊ ಕ್ರೆಡಿಟ್ ಸೇಲ್ಸ್ ಮಾಡಿದಾಗ ಬಂದು ನಮಗೆ ಕ್ಯಾಶ್ ಬಂದಿಲ್ಲ, ಬಟ್ ಆದರೂ ನಾವು ಅದನ್ನು ಒಂಥರ ಇನ್ಕಮ್ ಥರ ತೋರಿಸಿರ್ತೀವಿ. ಸೊ ಅದಕ್ಕೆ ಎಷ್ಟು ಡೆಟಾರ್ಸ್ ಇನ್ಕ್ರೀಸ್ ಆಗಿದ್ದಾರೆ ಅದನ್ನು ನಾವು ಮೈನಸ್ ಮಾಡ್ಕೋಬೇಕು, ಯಾಕಂದರೆ ಅವರಿಂದ ಕ್ರೆಡಿಟ್ ಸೇಲ್ಸ್ ಬಂದಿದೆ ನಮಗೆ. ಸೊ ಆ ಇನ್ಕ್ರೀಸ್ನ ಬಂದು ನಾವು ಡಿಡಕ್ಟ್ ಮಾಡಿದಾಗ ನಮಗೆ ಆ್ಯಕ್ಚುಯಲ್ ಕ್ಯಾಶ್ ಎಷ್ಟು ಅಂತ ಗೊತ್ತಾಗುತ್ತೆ. ಸೊ ಈ ಥರ ನೀವು ಒಂದೊಂದು ಕಾನ್ಸೆಪ್ಟ್ನ ವೈ ಅಥವಾ ಹೌ ಯಾಕೆ ಹಿಂಗೆ ಆಗ್ತಿದೆ ಅಂತ ಕ್ವೆಶ್ಚನ್ಸ್ ಹಾಕ್ಕೊಂಡಾಗ ನಿಮಗೆ ಅದು ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಥರ್ಡ್ ಪಾಯಿಂಟ್ ಬಂದು ಕೀಪ್ ಆಸ್ಕಿಂಗ್ ಕ್ವೆಶ್ಚನ್ಸ್. ಓಕೆ, ಫೋರ್ತ್ ಪಾಯಿಂಟ್ ಬಂದು ಪ್ರಾಕ್ಟೀಸ್ ಬೈ ರೈಟಿಂಗ್. ಈಗ ಯಾವುದೇ ಸ್ಕಿಲ್ಸ್ ತಗೊಳ್ಳಿ, ಫಾರ್ ಎಕ್ಸಾಂಪಲ್ ಅಡುಗೆ ಮಾಡೋದಾಗಲಿ ಅಥವಾ ಗಾಡಿ ಓಡಿಸೋದು ಅಥವಾ ಸ್ವಿಮ್ಮಿಂಗ್ ಮಾಡೋದು, ಏನೇ ಇರಲಿ, ನೀವು ಅದನ್ನು ಪ್ರಾಕ್ಟಿಕಲಾಗಿ ಮಾಡಿದಾಗಲೇ ನೀವು ಅದನ್ನು ಪಕ್ಕಾ ಕಲ್ತ್ಕೊಳ್ಳೋದು. ಯಾರೊಬ್ಬರು ಮಾಡೋದನ್ನು ನೋಡಿ ಅಥವಾ ಅದ್ರ ಬಗ್ಗೆ ಒಂದು ಬುಕ್ ಓದಿನೋ ನೀವು ಕಲ್ತ್ಕೊಳ್ಳೋಕೆ ಆಗಲ್ಲ, ಪ್ರಾಕ್ಟಿಕಲಾಗಿ ಮಾಡಿದಾಗಲೇ ಗೊತ್ತಾಗೋದು. ಆಲ್ಮೋಸ್ಟ್ 2500 years ಬ್ಯಾಕೆ ಒಂದು ಗ್ರೀಕ್ ಫಿಲಾಸಫರ್ ಸಾಫಿಕ್ಲೀಸ್ ಅನ್ನೋರು ಹೇಳಿದ್ದಾರೆ, ವಿ ಲರ್ನ್ ಬೈ ಡೂಯಿಂಗ್, ದಟ್ ಈಸ್ ದ ಥಿಂಗ್. ಫಾರ್ ದೋ ಯು ಥಿಂಕ್ ಯು ನೋ ಇಟ್, ಅಂಟಿಲ್ ಯು ಟ್ರೈ ಯು ಹ್ಯಾವ್ ನೋ ಸರ್ಟನ್ಟಿ. ಸೊ ಮಾಡೋವರೆಗೂ ನಿಮಗೆ ಅದ್ರ ಬಗ್ಗೆ ನಿಮಗೆ ಗೊತ್ತಾಗಲ್ಲ. ಸೊ ಅದ್ರ ಬಗ್ಗೆ ನಿಮಗೆ ನಿಜವಾಗ್ಲೂ ಗೊತ್ತಿದೆಯಾ ಅಂತ ನಿಮಗೆ ಗೊತ್ತಾಗಲ್ಲ, ಪ್ರಾಕ್ಟಿಕಲಾಗಿ ಮಾಡಿದಾಗಲೇ ಗೊತ್ತಾಗೋದು. ಸೊ ಇದನ್ನೇ ನೀವು ಅಕೌಂಟ್ಸ್ ಅಥವಾ ಏನೇ ಸ್ಟಡೀಸ್ಗೆ ಅಪ್ಲೈ ಮಾಡಿದಾಗ ಏನಾಗುತ್ತೆ ಅಂದರೆ, ನೀವು ಒಂಥರ ಆಲ್ಮೋಸ್ಟ್ ಥಿಯರಿನ ಎಲಿಮಿನೇಟ್ ಮಾಡೋಕ್ಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಅಕೌಂಟಿಂಗೇ ತೊಗೊಳ್ಳಿ, ನೀವು ಡೈರೆಕ್ಟಾಗಿ ಪ್ರಾಬ್ಲಮ್ಸ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದರೆ ನೀವು ಥಿಯರಿ ನಿಮಗೆ ಆಟೋಮೆಟಿಕ್ ಆಗೋದು ಫಾರ್ಮ್ ಆಗುತ್ತೆ. ಆ್ಯಂಡ್ ನೀವು ಏನಾದರೂ ಸ್ಟ್ರಕ್ ಆದರೆ ಮಾಡೋವಾಗ ಆ ಟೈಮಲ್ಲಿ ನೀವು ಥಿಯರಿನ ರೆಫರ್ ಮಾಡ್ಕೋಬೋದು. ಸೊ ಆ ಥರ ಪ್ರಾಕ್ಟೀಸ್ ಮಾಡಿದಾಗ ನೀವು ಇನ್ನೂ ಚೆನ್ನಾಗಿ ಕಲಿತೀರಾ, ರಿಟೈನ್ ಮಾಡ್ಕೊಳ್ತೀರಾ, ಅರ್ಥ ಮಾಡ್ಕೊಳ್ತೀರಾ. ಫಿಫ್ತ್ ಪಾಯಿಂಟ್ ಬಂದು ನನ್ನ ವೀಡಿಯೋಸ್ನ ನೋಡಿ. ನಾನೇನು ಜೋಕ್ ಏನು ಮಾಡ್ತಾ ಇಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇರೋದು. ಯಾಕಂದರೆ ನೀವು ನನ್ನ ವೀಡಿಯೋಸ್ನ ನೋಡ್ಕೊಂಡು ಬಂದಿದ್ದರೆ ನೀವು ಗಮನಿಸಿರ್ತೀರ, ನಾನು ಕಾನ್ಸೆಪ್ಟ್ನ ಯಾವಾಗಲೂ ಅರ್ಥ ಮಾಡಿಸ್ತೀನಿ, ಮೆಮೊರೈಸ್ ಮಾಡಿ ಅಂತ ಹೇಳೋದೇ ಇಲ್ಲ. ಯಾಕಂದರೆ ನಾನು ಹೇಳ್ದಂಗೆ ಅರ್ಥ ಮಾಡ್ಕೊಂಡಾಗ, ಪಾಯಿಂಟ್ ನಂಬರ್ 2 ಇದೆಯಲ್ಲ, ಅಂಡರ್ಸ್ಟ್ಯಾಂಡ್ ಮಾಡಿದಾಗ ಕಾನ್ಸೆಪ್ಟ್ನ, ನಿಮಗೆ ಅದು ಡೆಫಿನೆಟಾಗಿ ತುಂಬ ಹೊತ್ತು ರಿಟೈನ್ ಆಗೇ ಆಗುತ್ತೆ. ಸೊ ತುಂಬ ಜನ ನನ್ನ ಕ್ವೆಶ್ಚನ್ಸ್ ಕೇಳ್ತಾರೆ ಕಮೆಂಟ್ಸಲ್ಲಿ, ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಕೊಡಿ ಹಂಗೆ ಹಿಂಗೆ ಅಂತ. ಸೊ ಬ್ಯಾಡ್ ನ್ಯೂಸ್ ಏನಂದರೆ ಅವ್ರಿಗೆಲ್ಲರಿಗೆ ನನ್ನ ಹತ್ರ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಅನ್ನೋದು ಇಲ್ಲ. ನನಗೆ ಇಂಪಾರ್ಟೆಂಟ್ ಅನ್ನೋದು ಬರೀ ಕಾನ್ಸೆಪ್ಟ್ ಅಷ್ಟೇ. ಸೊ ನನ್ನ ಫೋಕಸ್ ಎಲ್ಲ ಏನಂದರೆ ನಿಮಗೆ ಆ ಕಾನ್ಸೆಪ್ಟ್ನ ಅರ್ಥ ಮಾಡಿಸ್ಬೇಕು ಅಂತ. ಸೊ ಆ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆದರೆ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಆಗಲಿ ಅನ್ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಆಗಲಿ ಎಲ್ಲ ನೀವು ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಸೊ ನನ್ನ ವೀಡಿಯೋಸ್ನ ನೋಡಿ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ, ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬಂದಮೇಲೆ ನಿಮಗೆ ಆ ರಿಟೆನ್ಷನ್ ಅನ್ನೋದು ಇದ್ದೇ ಇರುತ್ತೆ. ಓಕೆ, ಸೊ ರೀಕ್ಯಾಪ್ ಮಾಡೋಕ್ಕೆ ಫಸ್ಟ್ ಪಾಯಿಂಟ್ ಬಂದು ನೀವು ಬೇಗ ಶುರು ಮಾಡಬೇಕು. ದರ್ ಇಸ್ ನೋ ಶಾರ್ಟ್ಕಟ್. ಯಾವಾಗಲೂ ನೀವು ಫಸ್ಟಲ್ಲಿ ಶುರು ಮಾಡಿದಾಗ ನಿಮಗೆ ಒಳ್ಳೆ ಟೈಮ್ ಇರುತ್ತೆ, ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಸ್ಟ್ರೆಸ್ ಇಲ್ಲದೆ ನೀವು ಕಲಿಬೋದು. ಸೆಕೆಂಡ್ ಬಂದು ಕಾನ್ಸೆಪ್ಟ್ಸ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸೊ ಹೇಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀರಾ ಅಂದರೆ ಅದೇ ಥರ್ಡ್ ಪಾಯಿಂಟ್. ಸೊ ಕ್ವೆಶ್ಚನ್ಸ್ ಕೇಳಿ, ನಿಮ್ಮನ್ನೇ ನೀವು ಕ್ವೆಶ್ಚನ್ಸ್ ಕೇಳ್ಕೊಳ್ತಾ ಇರಿ, ಆದಷ್ಟು ಕೇಳಿ, ಆದಷ್ಟು ಡೀಪರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಫೋರ್ತ್ ಪಾಯಿಂಟ್ ಬಂದು ನಾನು ಹೇಳ್ದಂಗೆ ಪ್ರಾಕ್ಟೀಸ್ ಮಾಡಿ. ಸೊ ಪ್ರಾಕ್ಟಿಕಲಾಗಿ ನೀವು ಸಾಲ್ವ್ ಮಾಡಿದಾಗ, ಬರೆದು ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಆ್ಯಂಡ್ ಲಾಸ್ಟಾಗಿ ಹೇಳ್ದಂಗೆ ನನ್ನ ವೀಡಿಯೋಸ್ನ ನೋಡಿ. ಸೊ ಇವೆಲ್ಲ ಪಾಯಿಂಟ್ಸಲ್ಲಿ ನಿಮಗೆ ಯಾವುದಾದ್ರೂ ಒಂಥರ ರೆಸೊನೇಟ್ ಆಗಿರ್ಬೋದು, ಅಂದರೆ ನಿಮಗೆ ಕನೆಕ್ಟ್ ಆಗಿರ್ಬೋದು. ಸೊ ಅದು ಯಾವುದು ಅಂತ ನನಗೆ ಕಾಮೆಂಟ್ಸಲ್ಲಿ ಹೇಳಿ. ಅಟ್ ದ ಸೇಮ್ ಟೈಮ್ ಯಾವುದಾದ್ರೂ ಪಾಯಿಂಟು ನಿಮಗೆ ಕರೆಕ್ಟ್ ಅನಿಸದೆ ಹೋದರೆ ಏನಕ್ಕೆ ಅಂತ ಕೂಡ ಕಮೆಂಟ್ಸಲ್ಲಿ ಹೇಳಿ. ನಾನು ಅದನ್ನು ನೋಡ್ತೀನಿ, ನನಗೆ ಫೀಡ್ಬ್ಯಾಕ್ ಇಂಪಾರ್ಟೆಂಟ್. ನಾನು ಹೇಳ್ದಂಗೆ ಎಲ್ಲ ಪಾಯಿಂಟ್ಸ್ನ 100% ಎಫೆಕ್ಟಿವ್ ಆಗಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ ಆಗಿ ನಿಮಗೆ ಫ್ಯೂಚರಲ್ಲಿ ಬರೋ ರಿಸಲ್ಟ್ಸಲ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಎನಿವೆ, ಈ ವಿಡಿಯೋಯಿಂದ ನಿಮಗೆ ಉಪಯೋಗ ಆಗಿದೆ ಅಂತ ಅಂದ್ಕೊಳ್ತಿದ್ದೀನಿ. ಬೇರೆ ಯಾರಿಗಾದ್ರೂ ಉಪಯೋಗ ಆಗುತ್ತೆ ಅಂತ ನಿಮ್ಗೆ ಅನಿಸಿದ್ರೆ ಅವ್ರಿಗೂ ಶೇರ್ ಮಾಡಿ. ಇಷ್ಟು ದೂರ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇನ್ನೊಂದು ಸಲ ಸಿಗೋಣ. ಥ್ಯಾಂಕ್ ಯು.